ಈಸಿಯಾಗಿದೆ. ಆಲ್ಮೋಸ್ಟ್ ನಾನು ಒಂದು 20-25 ಮಿನಿಟ್ಸಲ್ಲೇ ಮುಗಿಸಿದ್ದೀನಿ ಈ ಒಂದು ರೆಸಿಪಿನ. ಏನಂತದಮ್ಮ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. Hey guys, welcome back to my YouTube channel. ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೆಲ್ಲ ನೋಡಿದ್ದೀರಾ. ನಾನು ಪ್ರಾನ್ಸ್ದು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದು. ಒಂಥರ ತವಾ ಫ್ರೈ ಅಲ್ಲ, ಒಂಥರ ರೋಸ್ಟ್ ಥರ ಮಾಡ್ತಿದ್ದೀನಿ. ಗೀ ರೋಸ್ಟ್ ಮಾಡ್ತಿಲ್ಲ, ಬಟ್ ಒಂಥರ ಸೆಮಿ ಡ್ರೈ ರೋಸ್ಟ್ ಥರ ಏನೋ ಒಂದು ಮಾಡ್ತಾಯಿದ್ದೀನಿ. ಸೊ ಅದನ್ನು ರೆಸಿಪಿನ ತೋರಿಸೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ವ್ಲಾಗ್ ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ, ಬರೀ ರೆಸಿಪಿದು ಮಾತ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ದಿ ವಿಡಿಯೋ. ಗೈಸ್, ಪ್ರಾನ್ಸ್ನ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇದಕ್ಕೆ ನಾನು ಹಾಕಿರೋದು ಉಪ್ಪು, ಖಾರ, ಅರಿಶಿನ ಪುಡಿ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ನಿಂಬೆಹಣ್ಣು. ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಬೇರೆದಕ್ಕೆಲ್ಲ ಬೇಕಾಗಿರೋದು ಈರುಳ್ಳಿ, ಬೆಳ್ಳುಳ್ಳಿ ಆ್ಯಂಡ್ ಕರ್ಬೇವಿನ ಸೊಪ್ಪು. ಬೇರೆ ಎಲ್ಲ ಏನೇನು ಮಸಾಲೆ ಹಾಕಬೇಕು ಅಂತ ಆಮೇಲೆ ಮಾಡಬೇಕಾಗಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಟವ್ ಕೂಡ ಖಾಲಿ ಜಾಸ್ತಿ ಇಲ್ಲ. ಇವೆರಡು ಇದು ಬಂದು ಆನ್ ಆಗ್ತಾ ಇಲ್ಲ, ಅದು ಸ್ವಲ್ಪ ಯಾಕೋ ಚಿಕ್ಕದಾಗಿ ಬರ್ತಾಯಿದೆ. ಸೊ ಸ್ಪೇಸ್ ಆಗಲಿ. ಈಗ ಫಸ್ಟು ಇದನ್ನು ತವಾ ಮೇಲೆ ಫ್ರೈ ಮಾಡ್ಕೋಬೇಕು. ಶಾಲೋ ಫ್ರೈ ಮಾಡಿಕೊಂಡು ಅದು ತೆಕ್ಕೊಂಡು ಇಟ್ಕೋಬೇಕು. ಸೊ ಅದು ಮಾಡೋಣ ಬನ್ನಿ ಇವಾಗ. ಆ್ಯಂಡ್ ಇಲ್ಲಿ ಸ್ಟವ್ ಮೇಲೆ ಮೊಟ್ಟೆ ಬಿರಿಯಾನಿ ರೆಡಿ ಆಗ್ತಾಯಿದೆ. ನಮ್ಮಮ್ಮ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ಇದು ನೀರು ಬೇಯಿಸ್ತಿದ್ದಾರೆ ಅಕ್ಕಿನ ಹಾಕೋಕ್ಕೆ ಅಂತ. ಸೊ ಇವತ್ತಿನ ಮೆನು ಮೊಟ್ಟೆ ಬಿರಿಯಾನಿ ಆ್ಯಂಡ್ ಪ್ರಾನ್ಸ್. ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಸ್ವಲ್ಪ ಕಾಯಿಸ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ಹಾಕ್ತೀನಿ. ಒಂದು 3 ಮಿನಿಟ್ಸ್ ಟು 4 ಮಿನಿಟ್ಸ್, ಒಂದು 2 to 3 ಮಿನಿಟ್ಸ್ ಎರಡು ಸೈಡು ಕೂಡ ಶಾಲೋ ಫ್ರೈ ಥರ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ಅದಾದಮೇಲೆ ಮಸಾಲೆ ಎಲ್ಲ ಹಾಕೋದು. ಸೊ ಬನ್ನಿ ಹಾಗೆ ತೋರಿಸ್ತೀನಿ. ನೋಡಿ ಗೈಸ್, ಈ ಥರ ಫ್ರೈ ಆಗಬೇಕು. ಹಿಂಗಾಗಿದೆ ಅಂತ ಅಂದರೆ ಫ್ರೈ ಆಗಿದೆ, ಬೆಂದಿದೆ ಅಂತ. ಸೊ ಇದನ್ನು ಎತ್ಕೊಳ್ಳೋಣ. ಎತ್ಕೊಂಡು ಈ ಸೈಡಿಗೆ ಇಡ್ತಾ ಇದ್ದೀನಿ. ಸೊ ಇವಾಗ ಇದೇ ಪ್ಯಾನಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಆ್ಯಂಡ್ ಕರ್ಬೇವಿನ ಸೊಪ್ಪನ್ನ ಹಾಕೊತೀನಿ. ಬಿಕಾಸ್ ಬೇರೆ ಪ್ಯಾನ್ ಅವಶ್ಯಕತೆ ಇಲ್ಲ. ಇದರಲ್ಲಿ ಹೆಂಗಿದು ಮಸಾಲೆ ಇರುತ್ತೆ, ಆ ಮಸಾಲೆ ಹಂಗೆ ಇರಲಿ ಅಂತ ಅಷ್ಟೇ. ಇವಾಗ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಉಪ್ಪು ಹಾಕೊಳ್ಳೋಕೆ ಹೋಗ್ತಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಪ್ರಾನ್ಸ್ಗೆ ಮ್ಯಾರಿನೇಟ್ ಮಾಡಿದಾಗ ಉಪ್ಪು ಹಾಕಿದೆ. ಸೊ ಅದಕ್ಕೆ ಸ್ವಲ್ಪ ಇಲ್ಲಿಗೆ ಉಪ್ಪು ಹಾಕಿದ್ದೀನಿ. ಇದಾದಮೇಲೆ ಅದು ಫ್ರೈ ಆದಮೇಲೆ ಹಾಕೋಬೇಕಾಗಿರೋದು. ಇವಾಗ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಇಷ್ಟು ಹಾಕೋಬೇಕು. ಇದೆಲ್ಲ ನೀಟಾಗಿ ಕಲಿಸ್ಬೇಕು. ನೀಟಾಗಿ ಮಸಾಲೆ ಎಲ್ಲ ಏನಂತದಮ್ಮ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. 1 ನಿಮಿಷ ಆದಮೇಲೆ ಪ್ರಾನ್ಸ್ ಹಾಕೋಣ ಇದಕ್ಕೆ. ಇವಾಗ ಪ್ರಾನ್ಸ್ ಹಾಕೋಣ. ನೀರು ಏನು ಅಂತ ಅಂದರೆ, ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಬೌಲಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಲ್ಲೇ ಹಾಕ್ತೆ. ಸೊ ಇವಾಗ ಪ್ರಾನ್ಸ್ ಹಾಕ್ಬಿಟ್ಟು ಒಂದು 2 to 3 ಮಿನಿಟ್ಸ್ ನೀಟಾಗಿ ಕುಕ್ ಆಗಲಿ. ಆ್ಯಂಡ್ 2 to 3 ಮಿನಿಟ್ಸ್ ಆದಮೇಲೆ ಇವಾಗ ಸ್ವಲ್ಪ ತೇಜು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಹಾಕೋಣ. ಇಷ್ಟೇ ಸಾಕು, ಇಲ್ಲ ಜಾಸ್ತಿ ಖಾರ ಆಗೋಗ್ಬಿಡುತ್ತೆ. ಆ್ಯಂಡ್ ಇವಾಗ ಕಲಸೋಣ ನೀಟಾಗೆ. ಆ್ಯಂಡ್ ನಾನು ಸ್ವಲ್ಪ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ. ಆಪ್ಷನಲ್, ನಿಮಗೆ ಬೇಕು ಅಂದರೆ ಮಾಡಿ, ಇಲ್ಲ ಅಂದರೆ ಬಿಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸೋಣ. ಆ್ಯಂಡ್ ಆಫ್ಟರ್ 1 ಮಿನಿಟ್ ನಿಮ್ಮ ಪ್ರಾನ್ಸ್ ಫ್ರೈ ಇಸ್ ರೆಡಿ. ಹೀಗೆ ಕಾಣುತ್ತೆ ಗೈಸ್. ಇಷ್ಟೇ ಗೈಸ್ ಪ್ರಾನ್ಸ್ ಫ್ರೈ ರೆಸಿಪಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಬರೀ ಚಿಕ್ಕ ಕುಕಿಂಗ್ ವ್ಲಾಗ್ ಆಗಿದೆ. ಈ ಒಂದು ರೆಸಿಪಿನ ನೀವು ಬಿರಿಯಾನಿನೋ ಅಥವಾ ಜೀರಾ ರೈಸು, ಗೀ ರೈಸು, ಚಪಾತಿ, ರೋಟಿ ಏನಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು. ಈಸಿಯಾಗಿದೆ. ಆಲ್ಮೋಸ್ಟ್ ನಾನು ಒಂದು 20-25 ಮಿನಿಟ್ಸಲ್ಲೇ ಮುಗಿಸಿದ್ದೀನಿ ಈ ಒಂದು ರೆಸಿಪಿನ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.